ಇನ್ನು ರನ್ಯಾರಾವ್ ಪ್ರಕರಣದಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ನನ್ನ ವಿಚಾರಣೆ ನಡೆಸಿದ ನಂತರ ಏರ್ಪೋರ್ಟ್ನಲ್ಲಿ ರನ್ಯಾಳನ್ನ ಸ್ವಾಗತಿಸಿದ್ದಂತ ಇಂಟೆಲಿಜೆನ್ಸ್ ವಿಭಾಗದ ಪೇದೆಯನ್ನು ಕೂಡ ವಿಚಾರಣೆ ಮಾಡಲಾಗಿದೆ. ಪ್ರೋಟೋಕಾಲ್ ಪೇದೆ ಬಸವರಾಜ್ ಜೊತೆಯಲ್ಲಿದ್ದಂತಹ ಧನುಷ್ ಕುಮಾರ್ ಆತನಿಗೂ ಕೂಡ ಸಮನ್ಸ್ ಅನ್ನು ಕೊಟ್ಟು ಡಿಆರ್ಐನಿಂದ ವಿಚಾರಣೆ ನಡೆಸಲಾಗಿದೆ. ಮಾರ್ಚ್ 4ನೇ ತಾರೀಕು ಧನುಷ್ ಕುಮಾರ್ ವಿಚಾರಣೆಯನ್ನ ಡಿಆರ್ಐ ಅಧಿಕಾರಿಗಳು ಮಾಡಿರ್ತಾರೆ. ಬಳ್ಳಾರಿಯ ಧನುಷ್ 2006ರಿಂದ ಪೊಲೀಸ್ ಪೇದೆಯಾಗಿ ಕೆಲಸ ಮಾಡ್ತಾ ಇದ್ದ. ಸದ್ಯ ಇಂಟೆಲಿಜೆನ್ಸ್ ವಿಭಾಗದ ಪೇದೆಯಾಗಿ ಆತ ಕೆಲಸವನ್ನ ಮಾಡ್ತಾ ಇದ್ದ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ಇಂಟೆಲಿಜೆನ್ಸ್ ವಿಭಾಗದ ಪೇದೆಯನ್ನು ಕೂಡ ವಿಚಾರಣೆ ನಡೆಸಲಾಗುತ್ತೆ. ಆತನಿಂದ ಏನೆಲ್ಲ ಮಾಹಿತಿಗಳು ಹೊರಬರುತ್ತೆ? ಅಂದರೆ ರನ್ಯಾ ಏರ್ಪೋರ್ಟ್ಗೆ ಬಂದ ನಂತರ ಪ್ರೋಟೋಕಾಲ್ ಅನ್ನು ನೀಡಲಿಕ್ಕೆ ಏರ್ಪೋರ್ಟ್ನ ಸಿಬ್ಬಂದಿ ಆಗಿದೆ. ಅಂದರೆ ಏರ್ಪೋರ್ಟ್ ಪೊಲೀಸ್ ಠಾಣೆ ಸಿಬ್ಬಂದಿ ಬಸವರಾಜ್ ಹೋಗ್ತಾರೆ. ಅಂದರೆ ಆತ ರನ್ಯಾ ಬಂದ್ಲು ಅಂತೇಳಿ ಹೋಗುವಂಥ ಸಂದರ್ಭದಲ್ಲಿ ಜೊತೆಗೆ ಏರ್ಪೋರ್ಟ್ ಇಂಟೆಲಿಜೆನ್ಸ್ನ ಸಿಬ್ಬಂದಿ ಆಗಿದ್ದಂಥ ಧನುಷ್ ಕುಮಾರ್ ಆತನ ಜೊತೆ ಇರ್ತಾರೆ. ಅಂದರೆ ಇಲ್ಲಿ ಒಳಗಡೆ ಹೋಗೋಣ ಬಾ ಅಂತೇಳಿ ಅಂದರೆ ಆತನ ಹೇಳಿಕೆಯ ರೀತಿ ಮತ್ತು DRI ಮೂಲಗಳಿಂದ ಹೇಳ್ತಾ ಇರೋ ಮಾಹಿತಿ ಪ್ರಕಾರ ಧನುಷ್ಗೂ ಈ ರನ್ಯಾ ಬರ್ತಾ ಇರುವಂಥದ್ದು ಹೋಗುವಂಥದ್ದಾಗಲಿ ಅಥವಾ ಪೂರ್ವ ಸಂಪರ್ಕ ಆಗಲಿ ಯಾವುದು ಇದ್ದಂತೆ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಬಸವರಾಜು ಹೋಗುವಂತ ಸಂದರ್ಭದಲ್ಲಿ ತನ್ನ ಜೊತೆಗೆ ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿರ್ತಾನೆ. ಆದ್ರೆ DRI ಅಧಿಕಾರಿಗಳು ರನ್ಯಾಳನ್ನ ಒಂದು ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಬಸವರಾಜ್ ಜೊತೆ ಕೂಡ ಈತ ಹೋಗಿರ್ತಾನೆ. ಆ ಒಂದು ಕಾರಣಕ್ಕಾಗಿ ಆತನ ಹೇಳಿಕೆಯನ್ನು ಕೂಡ ಪಡೆದಿರುವಂಥದ್ದು. ಅಂದ್ರೆ ನನಗೆ ಬಸವರಾಜ್ ಮಾತ್ರ ಸ್ನೇಹಿತ, ಆತ ಕರೆದ ಅಂತೇಳಿ ನಾನು ಇಲ್ಲಿ ಬಂದಿದ್ದೇನೆ ಹೊರತು ರನ್ಯಾ ಬಗ್ಗೆ ಆಕೆಯ ಹೆಸರಾಗ್ಲಿ ಅಥವಾ ಆಕೆಯನ್ನು ನೋಡಿರುವಂಥದ್ದು ಕೂಡ ಇದೇ ಮೊದಲು, ನನಗೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧಗಳು ಇಲ್ಲ ಅನ್ನುವಂಥದ್ದನ್ನ ಆತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೂ ಕೂಡ ಆತ ಅಲ್ಲೊಬ್ಬ ಪ್ರೋಟೋಕಾಲ್ ಕೊಡುವಂಥ ಸಿಬ್ಬಂದಿಯ ಜೊತೆಗೆ ಬಂದ ಅನ್ನುವಂಥ ಕಾರಣಕ್ಕಾಗಿ ಒಂದು ಪ್ರಮುಖ ಸಾಕ್ಷಿಯಾಗಿ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಕೇವಲ ಆತ ಹೇಳ್ತಾ ಇರುವ ರೀತಿ ಸರಿ ಇದೆಯಾ ಅಥವಾ ಹಿಂದೇನಾದರೂ ಈ ಆತನ ಕೈವಾಡವು ಕೂಡ ಇದೆಯಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳು ಮಾಡ್ತಾ ಇರುವಂಥದ್ದು. ಆದರೆ ಪ್ರೋಟೋಕಾಲ್ ಅನ್ನು ಕೊಡ್ಲಿಕ್ಕೆ ಬಂದಂತ ಬಸವರಾಜ್ ಇದ್ದಾನೆ. ಬಸವರಾಜ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಸೂಚನೆಗಳಿತ್ತು. ಆತ ರನ್ಯಾಗೆ ಪ್ರೋಟೋಕಾಲ್ ಕೊಡ್ಲಿಕ್ಕೆ ಅಂತಾನೆ ಬಂದಿದ್ದ. ಆದ್ರೆ ಅದರ ಜೊತೆಗೆ ಬಂದಂತ ಧನುಷ್ ಕುಮಾರ್ನ ಹೇಳಿಕೆಯನ್ನು ಪಡ್ಕೊಂಡಿರುವಂಥದ್ದು. ಮೇಲ್ನೋಟಕ್ಕೆ ಎಲ್ಲ ಒಂದ್ ಕಡೆ ಬಸವರಾಜ್ನ ಜೊತೆಗೆ ಅಲ್ಲಿ ಹೋಗಿದ್ದ ಅನ್ನುವಂಥದ್ದು. ಆದ್ರೆ ಆತ ಅಲ್ಲಿ ಪ್ರತ್ಯಕ್ಷವಾಗಿ ಇದ್ದ ಅನ್ನೋ ಕಾರಣಕ್ಕೆ ಆತನ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಆತನ ಹೇಳಿಕೆಯಲ್ಲಿ ತನಗೆ ಏನು ಗೊತ್ತಿಲ್ಲ, ರನ್ಯಾ ಗೊತ್ತಿಲ್ಲ, ಇದೇ ಮೊದಲನೇ ಬಾರಿಗೆ ನೋಡಿದ್ದು ಅನ್ನುವಂಥ ಹೇಳಿಕೆಯನ್ನ ಆತ ದಾಖಲಿಸ್ತಾನೆ. ಮಧುಕರ್, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.